ಸೊ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಸೊ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್. ಓಕೆ, ಇದು ಮಾದರಿ ಪ್ರಶ್ನೆ ಪತ್ರಿಕೆ 2024-25 ಲೇಟೆಸ್ಟ್ ಕ್ವಶನ್ ಪೇಪರ್. ಸೊ ಇದು ಎರಡು ಕ್ವಶನ್ ಪೇಪರ್ಸ್ ಬಹಳಷ್ಟು ಇಂಪಾರ್ಟೆಂಟ್. ಇದೇ ರೀತಿ ಕ್ವಶನ್ಸ್ ಬರ್ತಾವು ಈ ಸದ್ ನಮ್ಮ ನಾಳೆ ಎಕ್ಸಾಮ್ ಕೂಡ ಹಿಡ್ಕೊಂಡು ಹೇಳ್ತಿದ್ದೀನಿ. ಸೊ ಅಥವಾ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಎನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಇದ್ರ ಬೇಸ್ ಮೇಲೆ ಬರ್ತಾವ. ಓಕೆ, ಸೊ ಇಲ್ಲಿ ನಿಮ್ಗೆ ಟೋಟಲ್ ಎಷ್ಟು 80 ಮಾರ್ಕ್ಸ್ ಇರುತ್ತೆ. 3 ಅವರ್ಸ್ ಇರುತ್ತೆ. 2 ಗಂಟೆ 45 ನಿಮಿಷ ಬಿಡಿಸ್ಲಿಕ್ಕೆ ಇರುತ್ತೆ. 15 ನಿಮಿಷ ಎದಕ್ಕೆ ಇರ್ತೈತೆ ಅಂದ್ರೆ ಓದ್ಲಿಕ್ಕೆ ಇರುತ್ತೆ. ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾರ. ಟೋಟಲ್ 38 ಕ್ವಶನ್ಸ್ ಇರ್ತಾವು. ಸೊ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ. 15 ಮಿನಿಟ್ಸ್ ಫಾರ್ ರೀಡಿಂಗ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸೊ 15 ಮಿನಿಟ್ಸ್ ಫಾರ್ ರೀಡಿಂಗ್. ಸೊ ಉಳಿಕಿದ 2 ಗಂಟೆ 45 ನಿಮಿಷ ಬಿಡಿಸ್ಲಿಕ್ಕೆ ಇರುತ್ತೆ. ಸೊ ಫಸ್ಟ್ 4 ಮಲ್ಟಿಪಲ್ ಕ್ವಶನ್ಸ್ ಇರ್ತಾವ, ಒಂದೊಂದು ಅಂಕದ್ದು. ಆ ಇದರಲ್ಲಿ ಫಸ್ಟ್ ಕ್ವಶನ್ ಏನಂತ ಕೇಳಿದಾರ, ಕ್ವಶನ್ ಟ್ಯಾಗ್ ಮೇಲೆ ಕೇಳಿದಾರ. ಕ್ವಶನ್ ಟ್ಯಾಗ್ ಮೇಲೆ ಕ್ವಶನ್ ಕೇಳಿದಾರೆ. ಹೆಚ್ಚು ಫಸ್ಟ್ ಕ್ವಶನ್ ಟ್ಯಾಗ್ ಮೇಲೆ ಇರ್ತದೆ. ಸೊ ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್ ಅಂತ ಕೊಟ್ಟಿದ್ದಾರೆ. ಇದನ್ನ ನೋಡ್ತೀವಿ, ಸಬ್ಜೆಕ್ಟ್ ಇದೆ ಇಲ್ಲಿ. V1 ಇದೆ ಮತ್ತು SRES ಇದೆ, ಹೌದೇನಿಲ್ಲ? ಸೊ V1 ಇದೆ SRES ಇದ್ರೆ ಪ್ರೆಸೆಂಟ್ ಟೆನ್ಸ್ ಆಯ್ತು. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ ಬರ್ತಾವ? 2 ಬರ್ತಾವ. ಒಂದು ಡೂ ಅರ ಬರ್ಬೇಕು, ಒಂದು ಡಸ್ ಅರ ಬರ್ಬೇಕು. ಒಂದು ಡಿಡ್ ಎಲ್ಲಿ ಬರ್ತೈತಿ? ಪಾಸ್ಟ್ ಇದ್ರೆ ಎಂಬ್ರೇಟರಿ. ಸೊ ಇಲ್ಲಿ V2 ಇದ್ರೆ ಈ ಕ್ರಿಯಾಪದ ಏನಿರ್ಬೇಕು? V2 ಇದ್ರೆ ಅಂದ್ರೆ ಪ್ಲೇಡ್ ಅಂತಿದ್ರೆ. ಸೊ V2 ಇದ್ರೆ ಏನ್ ಬರ್ತೈತಿ? ಅಲ್ಲಿ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಹಾಗಾದ್ರೆ ಇಲ್ಲಿ ಯಾವ್ದು ಬರ್ಬೋದು? ಡೂ ಅಥವಾ ಡಸ್. ಸೊ ಕೊಹ್ಲಿ ಈ ಡೂ ಅಥವಾ ಡಸ್ ದಲ್ಲಿ ಡಿಡಂಟ್ ಬರ್ತದೇನು? ನೋ, ಹೋಯ್ತು. ಈ ಡಿಡಂಟ್ ಹೋದು. ಉಳಿದದ್ದು ಯಾವುದು? ಸೊ ಎಲ್ಲಿ ಡೂ ಅಂತೂ ಇಲ್ಲ. ಹಾಗಾದ್ರೆ ಇರೋದೇ ಡಸ್ ಇದಾನ. ಈ ಎರಡರಲ್ಲಿ ಯಾವ್ದನ್ನು ನೋಡ್ಕೋಬೇಕು. ಓಕೆ, ಡೂ ಅಂತ ಬರಲ್ಲ. ಯಾಕೆ ಇಲ್ಲಿ SRES ಐತಲ್ಲ, ಅದಕ್ಕೆ ಡಸ್ ಬರುತ್ತೆ. ಸೊ ಡೂ ಅನ್ನೋದು ಕೊಟ್ಟಿಲ್ಲ, ಅದೊಂದು ಚಲೋ ಅನ್ಬೇಕು. ಏನು ಪಾಸಿಟಿವ್ ನೆಗೆಟಿವ್ ನೋಡ್ಬೇಕು. ಇದು ಕೊಟ್ಟಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆನಾ? ಸೊ ಪಾಸಿಟಿವ್. ಈ ಕಡೆ ಯಾವ್ದು ಬರಬೇಕು? ವಿಚ್ ಇಸ್ ಕರೆಕ್ಟ್ ಆಪ್ಷನ್? ಬಿ ಡಿ. ಬಿ ಇಸ್ ದ ರೈಟ್. ಮುಗಿ. ಓಕೆ, ಉಳ್ಕಿದೆಲ್ಲ ಪ್ರೊನೌನ್ಸ್ ಕರೆಕ್ಟ್ ಆಗಿ ಕೊಟ್ಟಿರ್ತಾರ. ಓಕೆ, ಹಾಗಾದ್ರೆ ಪಾಸಿಟಿವ್ ನೆಗೆಟಿವ್ ಅನ್ನೋದು ಕಂಡುಹಿಡಿಬೇಕಾದ್ರೆ ನಾ ಹೇಳ್ತಾನೆ ಬರ್ತಿದ್ದೀನಿ. ನೆಗೆಟಿವ್ ಅನ್ನೋದು ಸ್ಟೇಟ್ಮೆಂಟ್, ಈ ಕಡೆ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ರೆ ನೋ ಅಥವಾ ನಾಟ್ ಶಬ್ದಗಳು ಇರ್ತಾವು ಹೆಚ್ಚು. ಅಥವಾ ನಕಾರಾತ್ಮಕ ತೋರಿಸುವಂತ ಯಾವುದೇ ಶಬ್ದಗಳು ಇರ್ತಾವ. ನೇದರ್, ನಾರ್, ಓಕೆ, ವೆರಿ ಫ್ಯೂ, ಲಿಟಲ್, ನೆವರ್, ಹೌದೇನಿಲ್ಲ? ಅಂತ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ ಒಂದ್ಸಲ. ಅವು ಇರ್ಬೇಕು. ಅಂತ ಇದ್ರೆ ನೆಗೆಟಿವ್, ಇಲ್ದಿದ್ರೆ ಪಾಸಿಟಿವ್. ರೈಟ್? ಸೊ 1 ಮಾರ್ಕ್ಸ್ ಇದು ಆಯ್ತು. ಇನ್ ನೆಕ್ಸ್ಟ್ ಕ್ವಶನ್ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಕೇಳಿದ್ದಾರೆ. ಉಮಾ ಹೇಳ್ತಾಳೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ. ಟೀಚರ್ ಹೇಳ್ತಾರೆ ವೆರಿ ಗುಡ್ ಮಾರ್ನಿಂಗ್. ಉಮಾ ಹೇಳ್ತಾಳೆ ಸರ್ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಆಸ್ ವಿ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಿದ್ದಾಳೆ. ಹೌದೇನಿಲ್? ಅಂದ್ರೆ ದಯವಿಟ್ಟು ನಂಗೆ ರಿಪೋರ್ಟೆಡ್ ಸ್ಪೀಚ್ ಹೇಳ್ತೀರಾ, ಅದು ನಮ್ಗೆ ಡಿಫಿಕಲ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಟೀಚರ್ ಹೇಳ್ತಾರೆ ಅದಕ್ಕೆ ಎಸ್ ಬೈ ಆಲ್ ಮೀನ್ಸ್ ಅಂತ ಹೇಳ್ತಾರೆ. ಉಮಾ ಥ್ಯಾಂಕ್ ಯು ಅಂತ. ಸೊ ಇಲ್ಲಿ ಈ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ಸ್ಟೇಟ್ಮೆಂಟ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ? ರಿಕ್ವೆಸ್ಟಿಂಗ್ ಆಗುತ್ತಾ, ಆರ್ಡರಿಂಗ್ ಆಗುತ್ತಾ, ಸಜೆಸ್ಟಿಂಗ್ ಆಗುತ್ತಾ, ಅಗ್ರಿಂಗ್ ಆಗುತ್ತಾ? ವೆರಿ ಗುಡ್, ರಿಕ್ವೆಸ್ಟಿಂಗ್ ಆಗುತ್ತೆ. ಹೌದೇನೆ? ಸೊ ಇಲ್ಲಿ ಕುಡ್ ಯು ಪ್ಲೀಸ್ ಹೆಚ್ಚು ಪ್ಲೀಸ್ ಬಂದಿರ್ತೈತಿ. ಹೆಚ್ಚು ಹೇಳ್ತಾನೆ ಪ್ಲೀಸ್ ಬಂದ್ರೆ 100% ಅಂತ ಅನ್ಕೋಬೇಡ. ಪ್ಲೀಸ್ ಬಂದಾಗ ರಿಕ್ವೆಸ್ಟ್ ಆಗುತ್ತೆ. ಸೊ ಉಮಾ ರಿಕ್ವೆಸ್ಟ್ ಮಾಡ್ತಿದ್ರ, ಅದಕ್ಕೆ ರಿಕ್ವೆಸ್ಟ್ ಆಗುತ್ತೆ. ಸಲಹೆ ಇದ್ರೆ ಸಜೆಸ್ಟ್ ಆಗತ್ತ. ಒಪ್ಪಿಕೊಳ್ಳೋದಿದ್ರೆ ಓಕೆ, ಎಸ್, ಇಂಥ ಇದ್ರೆ ಅಗ್ರಿ ಆಗತ್ತ. ಓಕೆ, ಆರ್ಡರ್ ಇದ್ರೆ ಹೈಯರ್ ಇದ್ದವರು ಕಡಿಮೆ ಇದ್ದವರಿಗೆ ಹೇಳುವಂತ ಸ್ಟೇಟ್ಮೆಂಟ್. ಇನ್ ಥರ್ಡ್ ಸ್ಟೇಟ್ಮೆಂಟ್ ಕನ್ವರ್ಜೇಷನ್ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೊಡ್ತಾರೆ. ಈ ಕ್ವಶನ್ ಕೇಳೋದು ಇಫ್ ಕ್ಲಾಸ್ ಮೇಲೆ ಕೇಳ್ತಾರೆ. ಇಫ್ ಕ್ಲಾಸ್ ಅಂತ ಕೇಳ್ತಾರೆ. ಓಕೆ, ಇದನ್ನ ಎಷ್ಟು ನಾನು ಹೇಳುವಂತ ಫಾರ್ಮುಲಾ ಅಪ್ಲೈ ಮಾಡ್ರಿ. ಮಹೇಶ್ ಹೇಳ್ತಾರೆ ರಮೇಶ್ ವಾಟ್ ಡಿಡ್ ಯು ನಾಟ್ ಕಮ್ ಫಾರ್ ದ ಟೂರ್ ಅಂತ ಕೇಳ್ತಾರೆ. ರಮೇಶ್ ಹೇಳ್ತಾರೆ ಸಾರಿ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಮಹೇಶ್ ಹೇಳ್ತಾರೆ ಇಫ್ ಯು ಹ್ಯಾಡ್ ಕಮ್, ನೀನು ಬಂದಿದ್ರೆ ಯು ಡ್ಯಾಸ್ ಎಂಜಾಯ್ ದ ಟ್ರಿಪ್ ಲಾಟ್ ಅಂತ ಇದೆ. ಇಲ್ಲಿ ಹ್ಯಾಡ್ ಪ್ಲಸ್ V3 ಇದ್ದಾಕಾರ ನಾ ಏನಂತ ಹೇಳ್ತಿದ್ದೀನಿ ಹೇಳ್ರಿ, ಉದ್ಯಾವನ ಫಿಲ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಇಷ್ಟಕ್ಕೆ ಮುಗಿಸ್ತಂತ ಹೇಳ್ತೀನಿ ಇಲ್ಲ. ನಾನ್ ನೆಕ್ಸ್ಟ್ ಹೇಳುವಂತ ಏನು CM ಚೆಕ್ ದ ಮೀನಿಂಗ್ ಅನ್ನ ಚೆಕ್ ಮಾಡಿ. ನೀನು ಟೂರಿಗೆ ಬಂದಿದ್ರೆ ಹಿಂಗ ಉಡ್ಯಾವ ಬರ್ತಾರೆ ಏನಾಗತ್ತ, ಟ್ರಿಪ್ ದಲ್ಲಿ ಬಹಳಷ್ಟು ಎಂಜಾಯ್ ಮಾಡುತ್ತಿದ್ದಿ. ಕರೆಕ್ಟಾ? ಮಾಡ್ತಿದ್ದೇನಿಲ್ಲ? ರೈಟ್. ಸೊ ವುಡ್ ಹ್ಯಾವ್ ಇಸ್ ದ ರೈಟ್. ಸೊ
ಮೀನಿಂಗ್ ಏನಾದ್ರು ರಾಂಗ್ ಕೊಡ್ತಿದ್ರೆ ಅಷ್ಟೇ ವುಡ್ ನಾಟ್ ಹ್ಯಾವ್ ಅಂತ ಬರುತ್ತೆ. ಓಕೆ, ಇದಕ್ಕೆ ಫಾರ್ಮುಲಾ ಏನಂತ ಹೇಳ್ತೀನಿ, V1 ಇದ್ರೆ ವಿಲ್ ಯೂಸ್ ಮಾಡ್ರಿ, V2 ಇದ್ರೆ ವುಡ್ ಯೂಸ್ ಮಾಡ್ರಿ, V3 ಪ್ಲಸ್ ನೋ ಹ್ಯಾಡ್ ಪ್ಲಸ್ V3 ಇದ್ರೆ ಹ್ಯಾಡ್ ಏನ್ ಮಾಡ್ರಿ, ವುಡ್ ಹ್ಯಾವ್ ಯೂಸ್ ಮಾಡ್ರಿ ಪ್ಲಸ್ CM ಅಂತ ಹೇಳ್ತಿದ್ದೀನಿ. ಓಕೆ, ಮೀನಿಂಗ್ ನ ಚೆಕ್ ಮಾಡಿ. ನೆಕ್ಸ್ಟ್, ಸೊ ಇನ್ಫಿನಿಟಿವ್ ಬಗ್ಗೆ ಕೇಳಿದ್ರೆ ಬಹಳಷ್ಟು ಈಸಿ, ಪಾಸ್ ಅಲ್ಲಿ ಅಂತ ಕೊಡುವಂತ ಕ್ವಶನ್ ಇದು. ಇನ್ಫಿನಿಟಿವ್ ಕಂಡುಹಿಡಿಬೇಕಾದ್ರೆ ಏನ್ ಹೇಳಿದೀನಿ, 2 ಪ್ಲಸ್ V1 ಫಾರ್ಮುಲಾ ಹಾಕ್ರಿ. ಸೊ 2 ಎಲ್ಲಿದೆ, ಇಲ್ಲೊಂದೈತಿ ಇಲ್ಲೊಂದೈತಿ. ಸೊ ಮುಂದೆ ಕ್ರಿಯಾಪದ ಒಂದೇ ರೂಪ ಇರ್ಬೇಕು. ಮೈಸೂರು ಕ್ರಿಯಾಪದನ ಆಗಲ್ಲ. ಟು ಮೀಟ್ ವೇರ್ ಇಸ್ ಟು ಮೀಟ್, ರೈಟ್. ಸೊ ನೆಕ್ಸ್ಟ್, ಒನ್ ಸಿಲಾಬಲ್ ಕೇಳಿದರೆ, ಫಸ್ಟ್ ಕ್ವಶನ್ ಪೇಪರ್ ಅಲ್ಲಿ 2 ಸಿಲಾಬಸ್ ಕೇಳಿದರೆ, ಇದರಲ್ಲಿ 1 ಸಿಲಾಬಸ್ ಕೇಳಿದ್ದಾರೆ. ನಾ ಸಿಲಾಬಸ್ ಕಂಡುಹಿಡಿಬೇಕಾದ್ರೆ ಆ ಇ ಈ ಉ ಉ ಎ ಐ ಓ ಔ. ಸೊ ಈ ರೀತಿ ಸ್ವರಗಳು ನೋಡ್ಕೋಬೇಕು. ಇಂಗ್ಲಿಷ್ ಹಿಡಿಬೇಡ್ರಿ, ನಾ ಹೇಳ್ತಾನೆ ಬರ್ತಾ ಇದ್ದೀನಿ. ಎ ಐ ಓ ಯು ಹಿಡಿಬೇಡ್ರಿ, ಕನ್ನಡ ಆ ಇಡ್ರಿ, ಅವು ತಾನೇ ಇಡ್ರಿ. ಓಕೆ, ರು ಅಂದ್ಬಿಟ್ಟು. ಸೊ ಆ ರೀತಿ ಸ್ವರ ಬಂದ್ರೆ ಒಂದು ಸಿಲಾಬಲ್ ಆಗತ್ತೆ. ಇಲ್ಲಿ ರೀಚ್ ಅಂತಿದೆ, ರೀಚ್ ರೀಚ್ ಈ, ಹೌದೇನಿಲ್ಲ, ರೀಚ್. ಸೊ ಎಷ್ಟು ಸಿಲಾಬಲ್ ಆಯ್ತು, 1 ಸಿಲಾಬಲ್. ಸೊ ಸಿ ಈ ಬತ್ತಾ, ಸಿಲ್ವ 2 ಸಿಲಾಬಲ್, ವೇ ಎ ಚ 2 ಸಿಲಾಬಲ್ಸ್, ಪೇ ಎ ಪ 2 ಸಿಲಾಬಲ್ಸ್. ಸೊ 1 ಸಿಲಾಬಲ್ ಕೇಳಿದ್ದಾರೆ, ವಿಚ್ ಇಸ್ ದ ರೈಟ್ ಆನ್ಸರ್. ಇದು ಕೊಲೊಕೇಟಿವ್ ಮೇಲೆ ಕೇಳಿದಂತ ಕ್ವಶನ್. ಕರ್ಲಿ ನಾ ಹೇಳ್ತಾನೆ ಬರ್ತಿದ್ದೀನಿ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅದು ಆಯ್ತು. ಆಮೇಲೆ ಟ್ವಿಂಕ್ಲಿಂಗ್ ಸ್ಟಾರ್ ಅಂತ ಬರ್ತಾವ, ಅದೇನಿಲ್ಲ, ಅದೇ ಫಸ್ಟ್ ಕ್ವಶನ್ ಅದೇ ರೀತಿ. ಸೊ ಕರ್ಲಿ ಕರ್ಲಿ ಹೇರ್. ಸೊ ಡಿಂಪಲ್ ಚಿನ್ ಅಂತ ಬರ್ತದೆ, ಡಿಂಪಲ್ ಚಿನ್, ಕರ್ಲಿ ಹೇರ್, ರೋಜಿ ಲಿಪ್ಸ್, ಐಸ್ ಆರ್ ಬ್ಲೂ ಅಂತ ಬರ್ತದ. ಸೊ ಇವೆಲ್ಲ ಕೊಲೊಕೇಟಿವ್ ವರ್ಡ್ಸ್, ಕರ್ಲಿ ಹೇರ್. ಓಕೆ, ಇವಕ್ಕೆ ಯಾವಕ್ಕೂ ಬರಲ್ಲ ಅಂತ ನೋಸ್ ಇಯರ್. ಫಿಲ್ ಇನ್ ದ ಬ್ಲಾಂಕ್ ಅಂತ ಕರೆಕ್ಟ್ ಆರ್ಟಿಕಲ್ ಕೇಳಿದ ನೋಡ್ರಿ. ಐ ವಿಲ್ ಸೆಂಡ್ ಯು ಡ್ಯಾಶ್ SMS. ಎ ಯಾನ್ ದ ಯಾವ್ದು ಬರುತ್ತೆ ಇಲ್ಲಿ, ಯಾನ್ ಯಾಕೆ ಬರುತ್ತೆ ಗೊತ್ತಾ, ಈ ಶಾರ್ಟ್ ಫಾರ್ಮ್ಸ್ ಏನ್ ಬರ್ತಾವ ನೋಡ್ರಿ, ಅಬ್ರಿವೇಷನ್ಸ್ ಏನ್ ಬರ್ತಾವ, MLA ಆಗಿರ್ಬೋದು, MP ಆಗಿರ್ಬೋದು, MLC ಆಗಿರ್ಬೋದು, ಓಕೆ, MA ಆಗಿರ್ಬೋದು, MSC ಆಗಿರ್ಬೋದು, MED ಆಗಿರ್ಬೋದು. ಫಸ್ಟ್ ಸೌಂಡ್ ಎಸ್ ಹಿಂಗ್ ಎ ಬತ್ತಿಲ್, ಸ್ವರ ಬರೋ ಕಾರಣಕ್ಕಾಗಿ ಯಾನ್ ಬರುತ್ತ. ಐ ವಿಲ್ ಸೆಂಡ್ ಯು ಯಾನ್ SMS, ರೈಟ್. ಫಿಲ್ ಇನ್ ದ ಬ್ಲಾಂಕ್ ಸುಟೇಬಲ್ ಲಿಂಕರ್ ಕೇಳಿದ ನೋಡ್ರಿ. ರವಿ ಕುಡಂಟ್ ರೀಚ್ ಇನ್ ಟೈಮ್, ರವಿ ಬರ್ಲಿಕ್ಕೆ ಆಗ್ಲಿಲ್ಲ, ಸರಿಯಾದ ಸಮಯಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಡ್ಯಾಸ್ ಹಿ ಮಿಸ್ ದ ಬಸ್. ನೀವು ಏನಾದ್ರು ಸೋ ತುಂಬಿದ್ರೆ, ರವಿ ಬಸ್ ಬರ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕಾಗಿ ಬಸ್ ಮಿಸ್ ಆಯ್ತು. ಬಿಕಾಸ್ ಬರ್ಬೇಕು ನೋಡ್ರಿ. ಏಕೆಂದರೆ ಯಾಕೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಯಾಕಪ್ಪ ನೀನು ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸ್ ಬರ್ಲಿಲ್ಲ, ಬಿಕಾಸ್ ಐ ಮಿಸ್ ದ ಬಸ್. ರವಿ ಕುಡಂಟ್ ರೀಚ್ ಇನ್ ಟೈಮ್ ಬಿಕಾಸ್ he missed the bus. I got ಇದನ್ನ ಮಿಸ್ಡ್ ಅನ್ಬಾರ್ದು ನೋಡ್ರಿ, ಮಿಸ್ಡ್ ಅನ್ಬೇಕು. ಸೊ ಇದೇ ರೀತಿ ಕ್ವಶನ್ಗೆ ಮಿಸ್ಡ್ ಅಂದ್ರೆ ಒಂದೇ ಸಿಲಾಬಲ್ ಐತಿ. ಓಕೆ, 1 ಸಿಲಾಬಲ್. ಆಸ್ಟ್, ಮಿಸ್ಡ್, ಓಕೆ, ಬಿಕಾಸ್ ಅನ್ನೋದು ಕರೆಕ್ಟ್. ಈ ಲಿಂಕರ್ ಅಂದ್ರೆ ವೆರಿ ಫೇಮಸ್ ಲಿಂಕರ್ಸ್, ಅಂಡ್, ಬಟ್, ಬಿಕಾಸ್, ಸೊ, ಹೌದೇನಿಲ್ಲ, ಫಾರ್, ಆರ್ ಆಪ್ಷನ್ಸ್ ಅದಕ್ಕರ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ಸ್ ಬಗ್ಗೆ ಕೇಳಿದ್ದಾರೆ. ಹರೀಶ್ ವೆಂಟ್ ಟು ಅಮೆರಿಕಾ ಡ್ಯಾಶ್ ಹೈಯರ್ ಸ್ಟಡೀಸ್. ಇದು 9th ಕ್ಲಾಸ್ ಅಲ್ಲಿ ಇದೇ ರೀತಿ ಸ್ಟೇಟ್ಮೆಂಟ್ ಬರ್ತೈತಿ. CV ರಾಮನ್ ಅವರು, ಹೌದೇನಿಲ್ಲ, CV ರಾಮನ್ ಅವ್ರದ್ದು, ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಹೆಸನ. ಸೊ ಹರೀಶ್ ವೆಂಟ್ ಟು ಅಮೆರಿಕಾ ಡ್ಯಾಶ್ ಹೈಯರ್ ಸ್ಟಡೀಸ್, ವೆರಿ ಗುಡ್, ಫಾರ್ ಹೈಯರ್ ಸ್ಟಡೀಸ್. ಆಮೇಲೆ ವೇಟಿಂಗ್ ಬಂದಾಕರು ಕೂಡ ಫಾರ್ ಬರ್ಬೋದು, ಐ ಆಮ್ ವೇಟಿಂಗ್ ಫಾರ್ ಯು, ವೇಟಿಂಗ್ ಬಂದಾಕರು ಫಾರ್. ಇನ್ನು ಫಿಲ್ ಇನ್ ದ ಬ್ಲಾಂಕ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ನ ಫಿಲ್ ಮಾಡ್ರಿ, ನೋಡ್ಕೊಡ್ರಿ. ಹಿ ಡ್ಯಾಶ್ ಬಿ ಟೇಕ್ ಸ್ಪೆಷಲ್ ಕ್ಲಾಸಸ್ ನವ ಡೇಸ್ ಇರೋ ಕಾರಣಕ್ಕಾಗಿ ಮೊದಲು ಏನ್ ಮಾಡ್ಬೇಕು, ಇದೇನ್ ಪ್ರೆಸೆಂಟ್ ಬರುತ್ತಾ ಏನು ಪಾಸ್ಟ್ ಬರುತ್ತಾ ನೋಡ್ಕೋಬೇಕು. ಅಗರ್ ಪ್ರೆಸೆಂಟ್ ಪಾಸ್ಟ್, ಹೌ ಕ್ಯಾನ್ ಯು ಸೇ ದಟ್
ಇಟ್ ಕಮ್ಸ್ ಅಂಡರ್ ಪ್ರೆಸೆಂಟ್ ಟೆನ್ಸ್. ನವಡೇಸ್ ಈಗಿನ ದಿನಗಳಲ್ಲಿ ಪ್ರೆಸೆಂಟ್ ಟೆನ್ಸ್ ಇದ್ರೆ ಬಿ ಅಂತಿದ್ರೆ ಏನೇನ್ ಬರ್ಬೇಕು? ಆಮ್, ಈಸ್, ಆರ್. ಹಿ ಮುಂದೆ ಯಾವ ತಗೋತೀರಿ? ಈಸ್. ಟೇಕ್ ಇದ್ದದ್ದು ಟೇಕಿಂಗ್, ಹೌದೇನಲ್ಲ? ಈಸ್ ಟೇಕಿಂಗ್ ಸ್ಪೆಷಲ್ ಕ್ಲಾಸಸ್ ನವಡೇಸ್. ಮುಗಿತು. ಸರ್ ಪಾಸ್ಟ್ ಇದ್ರೆ ಏನ್ ತಗೋತೇವೆ ಸರ್? ವಾಸ್, ವರ್. ಇದರಲ್ಲಿ ಯಾವ ಸೂಟೇಬಲ್ ಆಗುತ್ತೆ ಅದಂತು. ಇನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕೇಳಿದ್ದಾರೆ. ಬಲೇಶ್ವರ್ ವಾಸ್ ಅ ಲ್ಯಾಂಕಿ ಬಾಯ್. ದೇಶಗಲ್ ಬೈ ದ ಟ್ರ್ಯಾಕ್ಸ್ ಇದ್ರು. ಲ್ಯಾಂಕಿ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್? ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಯಾವುದು? ಅಡ್ಜೆಕ್ಟಿವ್. ವೆರಿ ಗುಡ್. ಅಡ್ಜೆಕ್ಟಿವ್ ಆಗತ್ತಾ? ನೌನ್ ಹಿಂದ್ಗಡೆ ಹೆಚ್ಚು ಇರುವಂತ ಶಬ್ದಗಳು ಅಡ್ಜೆಕ್ಟಿವ್ ಆಗ್ತವೆ. ನೌನ್ ಅನ್ನ ವರ್ಣಿಸಿ ಹೇಳುವಂತ. ಎಂತ ಹುಡುಗವ? ಲ್ಯಾಂಕಿ ಹುಡುಗ. ಇನ್ನ ಕರೆಕ್ಟ್ ಫಾರ್ಮ್ ದಿ ವರ್ಡ್ ಬರೀರಿ ಅಂತ ಹೇಳ್ತಾರೆ. ಹರೀಶ್ ಈಸ್ ನೋನ್ ಫಾರ್ ಹೀಸ್ ಸಿನ್ಸಿಯರಿಟಿ. ವೆರಿ ಗುಡ್. ಸಿನ್ಸಿಯರಿಟಿ. ಇನ್ನ ಯೂಸ್ ದ ವರ್ಡ್ ಕನೆಕ್ಟೆಡ್ ವರ್ಬ್ ಅಂತಂದಾರ. ಕ್ರಿಯಾಪದವಾಗಿ ಉಪಯೋಗಿಸ್ಕೊಡ್ರಿ ಅಂದಾಗ. ನಾನು ಹಿಂಗ ಅಂದಾಕಾರ ಫಾರ್ಮುಲಾ ನಾನು ನೋಡ್ರಿ ಏನಂತೀನಂದ್ರ ಕ್ರಿಯಾಪದಾಗಿ ಯೂಸ್ ಮಾಡಂದಾಕಾರ ಐ ಆಮ್ ಹಚ್ರಿ, ಬರ್ದು ಇದು ಏನ್ ಕೊಟ್ರ ಅದನ್ನ ಬರೀರಿ. ಐ ಆಮ್ ಕಂಡಕ್ಟ್, ಆಮೇಲೆ ಅದಾದ ನಂತರ ಐ ಎನ್ ಜಿ ಹಚ್ರಿ. ಐ ಆಮ್ ಕಂಡಕ್ಟಿಂಗ್. ಓಕೆ, ಕಂಡಕ್ಟಿಂಗ್. ಇಲ್ಲಿ ಮುಂದೆ ನಿಮ್ಗೆ ಏನ್ ತಿಂದ ಅದನ್ನ ಬರೀರಿ ಒಂದ್ ಯಾವ್ದಾದ್ರು. ಐ ಆಮ್ ಕಂಡಕ್ಟಿಂಗ್ ಅ ಫಂಕ್ಷನ್. ಮುಗೀತು. ಈ ಫಾರ್ಮುಲಾ ಯೂಸ್ ಮಾಡಿ. ಐ ಆಮ್ ಕಂಡಕ್ಟಿಂಗ್ ಅ. ಇನ್ನು ಕಂಪೇರಿಟಿವ್ ಚೇಂಜ್ ಮಾಡಂತ ಹೇಳ್ತಿದ್ದಾರೆ. ಬೆಂಗಳೂರು ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ. ಸೂಪರ್ಲೇಟಿವ್ ಕೊಟ್ಟಿದ್ದಾರೆ. ಸೂಪರ್ಲೇಟಿವ್ ಕೊಟ್ಟು ಕಂಪೇರಿಟಿವ್ ಮಾಡಂದ್ರೆ ಬಹಳಷ್ಟು ಈಸಿ. ಹೆಂಗ್ ಮಾಡ್ತೀವಿ ನೋಡ್ರಿ. ಸೇಮ್ ಬೆಂಗಳೂರು, ಇದನ್ನ ಬೆಂಗಳೂರು ಅಂತ ಕೊಡ್ಬೇಕು ಅವ್ರು. ಆಕ್ಚುಲಿ ಬೆಂಗಳೂರು ಅಂತ ಕೊಡಬಾರ್ದು. ಕ್ವಶನ್ ಪೇಪರ್ ಮಿಸ್ಟೇಕ್ ಇದೊಂದು ಸಣ್ಣ ಮಿಸ್ಟೇಕ್. ಇದು ದೊಡ್ಡದೇನಲ್ಲ. ಬೆಂಗಳೂರು ಅದರ ಹೆಸರು. ಸೊ ಈಸ್ ದ ಬರಲ್ಲ, ಮೋಸ್ಟ್ ಬರಲ್ಲ. ಬೆಂಗಳೂರು ಈಸ್ ವೆರಿ ಗುಡ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ವೆರಿ ಗುಡ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ ಫುಲ್ ಸ್ಟಾಪ್. ಮುಗಿ. ಸರ್ ಇದನ್ನ ಪಾಸಿಟಿವ್ ಕೇಳಿದ್ರೆ ಹೆಂಗ್ ಸರ್? ಪಾಸಿಟಿವ್ ಕೇಳಿದ್ರೆ ನೋ ಅದರ್ ಸಿಟಿ ಇನ್ ಇಂಡಿಯಾ ಈಸ್ ಯಾಸ್ ಎಕ್ಸ್ಪೆನ್ಸಿವ್ ಆಸ್ ಬೆಂಗಳೂರು. ಮುಗಿ. ಓಕೆ, ನೋ ಅದರ್ ಸಿಟಿ ಇನ್ ಇಂಡಿಯಾ ಈಸ್ ಆಸ್ ಎಕ್ಸ್ಪೆನ್ಸಿವ್ ಆಸ್ ಬೆಂಗಳೂರು. ಮಾಡ್ಬೋದಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಕೇಳಿದ್ದು ಚೇಂಜ್ ಇಂಟು ಪ್ಯಾಸಿವ್ ಎಸ್ ಕೇಳಿದ್ದಾರೆ. ಬಹಳಷ್ಟು ಈಸಿ ಪ್ಯಾಸಿವ್ ಎಸ್. ಓಕೆ, ದ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟರ್ ಪ್ರೈಸ್. ಇದು ಬಹಳ ಸಲ ಕೇಳಿದಾರೆ, ಸೋ ಮೆನಿ ಟೈಮ್ಸ್ ಈ ಕ್ವಶನ್ ಅಂತೂ. ದ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟರ್ ದ ಪ್ರೈಸಸ್ ಇದ್ದದನ್ನ ಇಲ್ಲಿ ಸಬ್ಜೆಕ್ಟ್ ಯಾವ್ದಿದೆ? ದ ಎಜುಕೇಶನ್ ಮಿನಿಸ್ಟರ್ ಸಬ್ಜೆಕ್ಟ್ ಇದೆ. ಅಬ್ಜೆಕ್ಟ್ ಯಾವ್ದಿದೆ? ದ ಪ್ರೈಸಸ್ ಇದೆ. ಸೊ ಇವ್ರ ಪ್ಲೇಸಸ್ ಚೇಂಜ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಏನ್ ಬರ್ತೀರಿ? ದ ಪ್ರೈಸಸ್ ಅಂತ ಬರ್ಕೋತೀರಿ. ದ ಎಜುಕೇಶನ್ ಮಿನಿಸ್ಟರ್ ಲಾಸ್ಟ್ ಬರೀರಿ. ಹೌದಾ? ದ ಎಜುಕೇಶನ್ ಮಿನಿಸ್ಟರ್ ಬರ್ತಾರೆ. ಪಾಸ್ಟ್ V2 ಇದೆ. V2 ಇದೆ ಅನ್ಬೇಕಾ? ವಾಸ್ ಅರೆ ತೋರಿ, ವರ್ ತೋರಿ. ಯಾವ ಸೂಟೇಬಲ್ ಆಗತ್ತಾ? ವಾಸ್ ಆರ್ ವರ್. ವೆರಿ ಗುಡ್. ವರ್ ಯಾಕಾಗತ್ತೆ ಹೇಳ್ರಿ? ಪ್ಲೂರಲ್ ಪ್ರೈಸಸ್ ಇದೆ. ದ ಪ್ರೈಸಸ್ ವರ್ ಆಯ್ತು. ನೆಕ್ಸ್ಟ್ V3 ತೋರಿದ್ದು ಡಿಸ್ಟ್ರಿಬ್ಯೂಟೆಡ್. ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್. ಇದಾದ ನಂತರ ಬೈ, ಮುಗಿತು. ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಎಜುಕೇಶನ್ ಮಿನಿಸ್ಟರ್. ಇನ್ನು ನೆಕ್ಸ್ಟ್ ಕ್ವಶನ್ ರಿಪೋರ್ಟರ್ ಸ್ಪೀಚ್ ಬಗ್ಗೆ ಕೇಳಿದ್ದಾರೆ. ಅಂಡರ್ಲೈನ್ ವರ್ಡ್ ಕೊಟ್ಟಿದ್ದಾರೆ. ವೇರ್ ಡಿಡ್ ಯು ಗೋ ಎಸ್ಟರ್ಡೇ ಅಂತ. ಇದನ್ನ ರಿಪೋರ್ಟರ್ ಸ್ಪೀಚ್ ಮಾಡ್ಬೇಕಾರ ರಾಧಾ ಅಥವಾ ಗುಡ್ ಮಾರ್ನಿಂಗ್ ರಶ್ಮಿ ಅಥವಾ ವೆರಿ ಗುಡ್ ಮಾರ್ನಿಂಗ್ ರಾಧಾ ಅಥವಾ ವೇರ್ ಡಿಡ್ ಯು ಗೋ ಎಸ್ಟರ್ಡೇ ಅಂತ ಹೇಳ್ತಾರೆ. ರಶ್ಮಿ ಅಥವಾ ವೆಂಟ್ ಟು ಬೆಂಗಳೂರು. ಇಲ್ಲಿ ಕರೆಕ್ಟ್ ಕೊಟ್ಟಿದ್ದಾರೆ. ಸೊ ಅಂತ ಹೇಳಿದಾಗ ರಾಧಾ ಆಸ್ಟ್ ರಶ್ಮಿ. ಇಲ್ಲಿ ಏನ್ ಬರ್ಬೇಕು? ದ್ಯಾಟ್ ಬರುತ್ತೇನೆ ಇಲ್ಲಿ? ದ್ಯಾಟ್ ಬರುತ್ತಾ ಇಲ್ಲಿ? ಇವು ಎರಡು ವಾಕ್ಯನ ಜೋಡಿಸ್ಬೇಕಾದ್ರೆ ಇಲ್ಲಿ ದ್ಯಾಟ್ ಬರಲ್ಲ.
ಏನ್ ಕ್ವಶನ್ ಹೊಡಿರ್ತದ ನೋಡ್ರಿ ಅದನ್ನೇ ತಗೊಳ್ರಿ. ವೇರ್ ಇದ್ರೆ ವೇರ್ ತಗೊಳ್ರಿ. ಸ್ಮಾಲ್ ಲೆಟರ್ ಡಬ್ಲ್ಯೂ ಮಾಡಿದೀನಿ, ವೇರ್ ಅಂತ ಬರ್ರಿ. ಇದಾದ ನಂತರ ಡಿಡ್ ಯು ಇದ್ದುದನ್ನ ಯು ಡಿಡ್ ಅಂತ ಮಾಡ್ರಿ. ಯು ಡಿಡ್. ಇದು ಸಿಂಪಲ್ ಪಾಸ್ಟ್ ಇದು. ಸಿಂಪಲ್ ಪಾಸ್ಟ್ ಇದ್ದುದನ್ನ ಪಾಸ್ಟ್ ಪರ್ಫೆಕ್ಟ್ ದಲ್ಲಿ ಚೇಂಜ್ ಮಾಡ್ರಿ. ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಯು ಡಿಡ್ ಇದ್ದುದನ್ನ ಯು ಹ್ಯಾಡ್ ಆಗತ್ತೆ. ಓಕೆ, ಯು ಹ್ಯಾಡ್ ಇದು. ಇಲ್ಲಿ ಯು ತೆಗೆದು ಏನ್ ಹಾಕ್ಬೇಕು? ಶಿ. ಹುಡುಗಿ ಹೆಸರಿದ್ದು ಶಿ. ಶಿ ಹ್ಯಾಡ್. ಗೋ ಇದ್ದದ್ದು ಗಾನ್. ಎಸ್ಟರ್ಡೇ ಇದ್ದದ್ದು ದ ಪ್ರೀವಿಯಸ್ ಡೇ. ಎಸ್ಟರ್ಡೇ ಇದ್ರೆ ದ ಪ್ರೀವಿಯಸ್ ಡೇ, ಟುಮಾರೋ ಇದ್ರೆ ದ ನೆಕ್ಸ್ಟ್ ಡೇ. ಹೌದೇನಿಲ್ಲ? ರಾಧಾ ಆಸ್ಟ್ ರಶ್ಮಿ ವೇರ್ ಶಿ ಹ್ಯಾಡ್ ಗಾನ್ ದ ಪ್ರೀವಿಯಸ್ ಡೇ. ನೀವು ಮಾಡ್ಬೇಕಷ್ಟೇ, ಇನ್ವರ್ಷನ್ ಮೆಥಡ್ ಉಪಯೋಗಿಸ್ಕೊಂಡು ಚೇಂಜ್ ಮಾಡ್ರಿ. ಅದನ್ನ ಥರ್ಡ್ ಪರ್ಸನ್ ಯೂಸ್ ಮಾಡ್ರಿ. ಹಿ ಸಿ ಇಟ್ ದೇ. ಅದಂದ್ರ ಸಿಂಪಲ್ ಪಾಸ್ಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಚೇಂಜ್ ಮಾಡಿ. ಓಕೆ, ನೆಕ್ಸ್ಟ್ ಇದು ಎಡಿಟಿಂಗ್ ದಲ್ಲಿ ಬರುತ್ತಾ. ಸ್ವಾಮಿ 2 ಮಿಸ್ಟೇಕ್ಸ್ ಮಾಡಿದ್ದಾರೆ. ಒಂದು ಸ್ಪೆಲ್ಲಿಂಗ್, ಇನ್ನೊಂದು ಕ್ರಿಯಾಪದ, ವರ್ಬಲ್ ಮಿಸ್ಟೇಕ್. Swami hurriedly got up and spread his bed under the bench and crouched there. It seemed to be much safer place, more compact and reassuring ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಯಾವ್ದೈತಿ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವ್ದೈತಿ? ಕ್ರೌಚ್ ಕರೆಕ್ಟ್ ಐತಿ. ಕ್ರೌಚ್ ಸ್ಪೆಲ್ಲಿಂಗ್ ಅದು ವರ್ಬಲ್ ಮಿಸ್ಟೇಕ್ ಆಗತ್ತ. ಅವ ಏನ್ ಮಾಡ್ತಾನ, ಅಲ್ಲಿ ಹೋಗಿ ಗಾಟ್ ಅಪ್ ಅಂಡ್ ಕ್ರೌಚ್ಡ್ ಆಗ್ಬೇಕು. ಹೌದೇನಿಲ್ಲ? ಕ್ರೌಚ್ ಮಾಡ್ಕೋತಾನ. ದೇರ್ ಇದ್ದುದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಇದು ಕ್ರೌಚ್ಡ್ ಆಯ್ತು. ದೇರ್ ಇದ್ದುದು ಏನಾಗಬೇಕು? THERE ಆಗ್ಬೇಕು. ಹೋಮೋಫೋನ್ಸ್ ಅಂತ ಹೇಳ್ತೇವೆ ನಾವು. ಈ ರೀತಿನೇ ಮಿಸ್ಟೇಕ್ ಕೊಟ್ಟಿರ್ತಾವ. ಸಮ್ ದೇರ್ ಪ್ರಿನ್ಸಿಪಲ್ ಸೈಡ್. ಓಕೆ, ನೋಡ್ ದೇರ್ ಆಗ್ಬೇಕು. THERE. ಸೊ 2 ಮಿಸ್ಟೇಕ್ಸ್ ಮಾಡಿದ್ವಿ. ಸೊ ಇಷ್ಟು ಬಿಡಿಸಿದ್ರೆ ನಿಮ್ಗೆ ಎಷ್ಟಾಗತ್ತಾ? ಟೋಟಲ್ 18 ಮಾರ್ಕ್ಸ್ ಆಗ್ತಾವು. ಸೊ ಇದು 2 ಮಾರ್ಕ್ಸ್ ಕ್ವಶನ್. ಇದು ಟೋಟಲ್ 18 ಮಾರ್ಕ್ಸ್ ಆಗುತ್ತೆ. ಇದಾದ ನಂತರ ಏನ್ ಮಾಡ್ಬೇಕು ನೀವು? 2 ಮಾರ್ಕ್ಸ್ ಕ್ವಶನ್ಸ್ ಬಿಡಿಸ್ಬೇಕಾಗುತ್ತೆ. ರೈಟಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? ಸೊ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಇದಾದ ನಂತರ RC ನೋಡೋಣ. ದೆನ್ 3 ಮಾರ್ಕ್ಸ್ ಕ್ವಶನ್ಸ್ ಮಿಸ್ ಆದಲ್ಲ, 3 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಓಕೆ, ಆಮೇಲೆ RC, ಆಮೇಲೆ ಸ್ಟೋರಿ. ಇದು ಒಂದು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಇವು ಅಬ್ಜೆಕ್ಟಿವ್ ಟೈಪ್ ಇದು ಆಯ್ತು. ಇಲ್ಲಿ ಕ್ವಶನ್ ಆನ್ಸರ್ಸ್ ಟೋಟಲ್ ಎಷ್ಟದ? 2 ಮಾರ್ಕ್ಸ್ ಕ್ವಶನ್ಸ್ 7 ಬರ್ತವೆ. 7ದಲ್ಲಿ 3 ಡಿವೈಡ್ ಮಾಡ್ತೇವೆ ನಾವು. ಸಪ್ಲಿಮೆಂಟರಿ ರೀಡರ್ ದಲ್ಲಿ 2 ಕೇಳ್ತಾರೆ, ಪೋಯಟ್ರಿದಲ್ಲಿ 1 ಕೇಳ್ತಾರೆ, ಪ್ರೋಸ್ ದಲ್ಲಿ ಗದ್ಯ ಭಾಗದಲ್ಲಿ 4 ಕೇಳ್ತಾರೆ. ಇದು ಗದ್ಯ ಭಾಗ, ಇದು ಪದ್ಯ ಭಾಗ, ಇದು ಸಪ್ಲಿಮೆಂಟರಿ ರೀಡರ್, ಪೂರಕ ಪಾಠ. ಇದು ಫಾಲೋ ಅಪ್ ಮಾಡೇ ಮಾಡ್ತಾರೆ. ಈ ಏನ್ ಪೂರಕ ಪಾಠ ಕೇಳ್ತಾರಲ್ಲ ಸಪ್ಲಿಮೆಂಟರಿ ರೀಡರ್ದಲ್ಲಿ 4 ಕ್ವಶನ್ಸ್ ಕೇಳ್ತಾರ, 10 ಕೊಡ್ತಾರೆ. ಅಂದ್ರೆ 4 ಲೆಸನ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಇನ್ನ 2 ಕ್ವಶನ್ಸ್ 3 ಅಂಕದ ಇರ್ತಾವ. ಒಂದು ಪ್ರೋಸ್, ಇನ್ನೊಂದು ಪೋಯಟ್ರಿ. ನೆಕ್ಸ್ಟ್ 4 ಕ್ವಶನ್ಸ್ RC ಇರ್ತಾವು. ಇದರಲ್ಲಿ 3 ಪ್ರೋಸ್, 1 ಪೋಯಟ್ರಿ. ಹೋಗಿದ್ ಇಷ್ಟಾದ್ರೆ ನೀವು ಏನ್ ಬರೀ ಕ್ವಶನ್ಸ್ ಇಷ್ಟನೇ. ನೀವು ಇಷ್ಟು ಬಿಟ್ರೆ ಮತ್ತೇನು ಕ್ವಶನ್? ಒಂದು ಸಮರಿ 1 ಕೇಳ್ತಾರ, ಮುಗೀತು. ಸಮರಿ 1 ಕೇಳ್ತಾರೆ. ಬ್ಯೂಟಿಫುಲ್ ಪಿಕ್ಚರ್ ಕೇಳ್ತಾರೆ. ಈ ರೀತಿ ಪಿಕ್ಚರ್ ಇದು ಎಲ್ಲಿ ಬರ್ತು ಗೊತ್ತಾ? ಪಿಕ್ಚರ್ ಏನ್ ಮಾಡ್ಕೊಡ್ರಿ. ಯಾವ್ದಾರ ಕನ್ನಡ, ಇಂಗ್ಲಿಷ್, ಹಿಂದಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದೆ ನೋಡಿ.